ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಲವ್ ರೀಡಿಂಗ್ ಆಗಿರುತ್ತೆ. ಅದು ರಿಲೇಷನ್ಶಿಪ್ಪಲ್ಲಿರ್ಬೋದು, ಹಸ್ಬೆಂಡ್ ವೈಫ್ ಇರ್ಬೋದು, ಹಾಗೆ ಪ್ರೇಮಿಗಳಿಗಾಗಿರ್ಬಹುದು, ಲವರ್ಸ್ ಯಾರಿಗೇ ಆಗಿರ್ಬೋದು. ಆ ವ್ಯಕ್ತಿಯನ್ನು ನೀವು ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ, ಈ ಥರ ಸಿಚುವೇಶನ್ಸ್ ನೀವೇನಾದರೂ ಹ್ಯಾಂಡಲ್ ಮಾಡ್ತಾಯಿದ್ರೆ ಅಂಥವ್ರಿಗೋಸ್ಕರ ಈ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿರಬಹುದು. ಆ ವ್ಯಕ್ತಿಗೋಸ್ಕರ ನೀವು ಇನ್ನೂ ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಸಂದರ್ಭ ಕ್ರಿಯೇಟ್ ಆಗಿರಬಹುದು ನಿಮ್ಮ ಮುಂದೆ, ನಿಮ್ಮ ಇಬ್ಬರ ನಡುವೆ ಬಹಳಷ್ಟು ಚೆನ್ನಾಗಿದ್ದಂತಹ ಸಂಬಂಧ ಇದ್ದಕ್ಕಿದ್ದ ಹಾಗೆ ಬಿರುಕು ಬಿಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಬಹಳಷ್ಟು ನಿಮಗೆ ಒಂದಷ್ಟು ಕಿರಿಕಿರಿ ಆಗ್ತಾ ಇರಬಹುದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಆಗಿರಬಹುದು, ಏನೇ ಇರಬಹುದು. ಆ ವ್ಯಕ್ತಿಗೋಸ್ಕರ ನೀವು ಕಾಯಬೇಕಾ, ಈ ಸಂಬಂಧ ಮರಳಿ ಸರಿ ಹೋಗುತ್ತಾ ಅಥವಾ ಮೂವ್ ಆನ್ ಆಗಬೇಕಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಯಾರ ಹೆಸರಲ್ಲಿ ಈ ಸಂದರ್ಭನ, ಈ ರೀತಿ ಸಿಚುವೇಶನ್ಸ್ನ ನೀವೇನಾದರೂ ಫೇಸ್ ಮಾಡ್ತಾ ಇದ್ರೆ, ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಇದ್ದಾರೆ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಆ ವ್ಯಕ್ತಿಗೋಸ್ಕರ ಕಾಯಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಓಕೆ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಒಂದು ಕಾರ್ಡ್ ಪಾಪಪ್ ಆಗಿದೆ. ಐ ಹೋಪ್ ಎಸ್. ಬಹಳಷ್ಟು ಗಟ್ಟಿ ಇದ್ದಂತಹ ಸಂಬಂಧ ಇದು. ಅವ್ರನ್ನ ಬಹಳಷ್ಟು ಪ್ರಾಬ್ಲಮ್ಸ್ ಆಗಿರ್ಬೋದು, ಅವರೊಟ್ಟಿಗೆ ಕಳೆದಂತಹ ಫೀಲಿಂಗ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಈ ವ್ಯಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ, ಈ ವ್ಯಕ್ತಿ ಯಾವ ರೀತಿ ಇದ್ರೂ ಕೂಡ ಓಕೆ, ನೀವು ಹ್ಯಾಂಡಲ್ ಮಾಡಿದ್ದೀರಿ, ಈ ವ್ಯಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಬಹಳಷ್ಟು ಶ್ರಮನೂ ಕೂಡ ಪಡ್ತಾ ಇದ್ದೀರಿ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಬಹಳಷ್ಟು ಸ್ಟ್ರಾಂಗ್ ಇದ್ದಂತಹ ಸಂಬಂಧ ಇದು. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಧಾನವಾಗಿ ನಿಮ್ಮಿಬ್ಬರ ನಡುವೆ ಒಂದಷ್ಟು ನೋ ಕಾಂಟ್ಯಾಕ್ಟ್ ಆಗೋದಕ್ಕೆ ಶುರುವಾಗ್ತಾ ಇದೆ, ಅಥವಾ ನಿಧಾನಕ್ಕೆ ಅವರು ನಿಮಗೆ ಕೊಟ್ಟಂತಹ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಮಾತನಾಡಿದಂತಹ ಮಾತಿಗೆ ಭದ್ರ ಆಗ್ತಿಲ್ವೇನೋ ಅನ್ನುವಂತಹ ಒಂದಷ್ಟು ಫೀಲ್ ಬರ್ತಾ ಇದೆ. ಮುಂಚೆ ಇದ್ದಂತಹ ಆ ಬಾಂಡಿಂಗ್ ಏನಿದೆಯಲ್ಲ, ನಿಧಾನವಾಗಿ ನಿಮ್ಮಿಂದ ದೂರ ಸರಿತಿದೆಯೇನೋ ಅನ್ನುವಂತಹ ಒಂದಷ್ಟು ಸಿಚುವೇಶನ್ಸ್ ಈಗ ಬರ್ತಾ ಇರುವಂಥದ್ದು ನಾನು ನೋಡ್ತಾ ಇದ್ದೀನಿ. ಬಟ್ ನಾನಿಲ್ಲಿ ನೋಡೋದಾದರೆ ಈ ಸಂಬಂಧ ಬಹಳಷ್ಟು ಅದ್ಭುತವಾದಂತಹ ಸಂಬಂಧ, ಎಮೋಷನ್ಸ್ಗಳು ನಿಮ್ಮಿಬ್ಬರ ನಡುವೆ ಬಹಳನೇ ಇತ್ತು ಅಂತಲೇ ನಾನಿಲ್ಲಿ ನೋಡಬಹುದು. ನಿಮ್ಮಿಬ್ಬರ ನಡುವೆ ಬಹಳಷ್ಟು ಎಮೋಷನ್ಸ್ ಇದೆ, ಬಹಳಷ್ಟು ಮಾತುಕತೆಗಳಾಗಿರುವಂಥದ್ದು, ಬಹಳಷ್ಟು ಮೆಮೊರೀಸ್ ತುಂಬಾ ಇರುವಂಥದ್ದು, ಹಾಗೆ ಕೆಲವೊಂದು ದೈವಿಕವಾಗಿ ನೀವಿಬ್ಬರು ಒಂದಾದಂಥದ್ದು ಎಲ್ಲನೂ ಇದೆ. ಬಟ್ ಆದರೆ ನಿಧಾನವಾಗಿ ಅವರು ದೂರ ಸರಿತಾ ಇರೋದು, ಅದು ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಈ ವ್ಯಕ್ತಿಯ ವಿಚಾರವಾಗಿ ನೀವು ಸಾಕಷ್ಟು ಕತ್ತಲು ಬೆಳಕಲ್ಲಿ ಇದ್ದೀರಿ ಅನ್ನೋದು ನಾನಿಲ್ಲಿ ನೋಡ್ತಾ ಇದ್ದೀನಿ. ಮೈಂಡ್ ಆಫ್ ಆ್ಯಂಡ್ ಡೌನ್ ಆಗ್ತಾ ಇದೆ ನಿಮಗೆ. ಈ ವ್ಯಕ್ತಿನ ನಂಬಬೇಕಾ ನಂಬಬಾರ್ದಾ ಅನ್ನುವಂತಹ ವಿಚಾರವಾಗಿ ಬಹಳಷ್ಟು ಟೆನ್ಷನ್ಸ್ಗಳನ್ನ ಫೇಸ್ ಮಾಡ್ತಿದ್ದೀರಿ ಇಲ್ಲಿ ನೀವು. ಮೇಜರ್ ನಾನು ಕಾರ್ಡ್ ನೋಡೋದಾದರೆ ಸ್ಟ್ರೆಂತ್ ಇದೆ. ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಮನಸ್ಸಿಗೆ ಸಮಾಧಾನ ಇಲ್ಲ. ಮುಂಚೆ ಇದ್ದಂತಹ ಸಂಬಂಧ ಈಗ ಇದು ಇರುತ್ತೋ ಇಲ್ವೋ ಅನ್ನುವಂತಹ ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ದಿರುವಂತಹ ರೀತಿಯಲ್ಲಿ ನಡೀತಾ ಇದೆ. ಗೊಂದಲಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ ಅಂತ ಹೇಳಿ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ
ಈ ವ್ಯಕ್ತಿಗೆ ವೇಟ್ ಮಾಡಬೇಕಾ ಬೇಡವಾ ಅಂತ ನೋಡೋದಕ್ಕೆ ಹೋದರೆ ನೀವೇ ಒಂದಷ್ಟು ಆ್ಯಕ್ಷನ್ಸ್ಗಳನ್ನ ತೊಗೊಳ್ಬೇಕಾಗತ್ತೆ. ನೀವೇ ಈ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿರ್ಬೋದು, ಮಾತನಾಡೋದಕ್ಕಾಗಿರ್ಬೋದು, ಅಥವಾ ಅವ್ರ ಮೈಂಡ್ ಡೈವರ್ಟ್ ಮಾಡೋದಕ್ಕಾಗಿರ್ಬೋದು, ನೀವೇ ಒಂದಷ್ಟು ಹೆಜ್ಜೆಗಳನ್ನು ಮುಂದೆ ಇಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಒಂದು ಸ್ಟೆಪ್ ನೀವೇ ಮುಂದಕ್ಕೆ ಹೋಗಬೇಕು ಅನ್ನುವಂತಹ ಸೂಚನೆಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ. ಬಟ್ ಆದರೆ ಇಲ್ಲಿನ ಕೆಲವು ಗೊಂದಲಗಳು ಜಾಸ್ತಿ ಇದೆ. ಬಟ್ ಆದರೆ ಈಗಲೂ ಕೂಡ ಆ ಸಂಬಂಧನ ಉಳಿಸ್ಕೋಬೇಕು ಅನ್ನೋದು ಅವರ ಮೈಂಡಲ್ಲೂ ಇದೆ, ನಿಮ್ಮ ಮೈಂಡಲ್ಲೂ ಇದೆ. ಈ ಸಂಬಂಧ ಅಳಿಸಿಲ್ಲ ಅಂದರೆ ಅಳೆದೋಗಿಲ್ಲ, ಕಳೆದೋಗಿಲ್ಲ ಇದು ಎಲ್ಲೂ ಅನ್ನುವಂತಹ ಎಮೋಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ನಿಮ್ಮಿಬ್ಬರ ನಡುವೆ. ಕೆಲವು ಕಠಿಣ ಪರಿಸ್ಥಿತಿಗಳು ಬಂದ್ರೂ ಕೂಡ ನೀವು ಅದನ್ನು ಫೇಸ್ ಮಾಡಿ ಈ ಸಂಬಂಧನ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ವಿಪರೀತ ಮಾಡಿದಿರಿ ಅನ್ನೋದು ಕೂಡ ನಾನಿಲ್ಲಿ ನೋಡಬಹುದು. ಕೆಲವು ದಿನಗಳು ಬಿಟ್ಟು ನೀವೇ ಒಂದಿಷ್ಟು ಜೆನ್ಯೂನ್ ಆಗಿ ಮಾತನಾಡುವಂಥದ್ದು, ಅಥವಾ ಈಗೇ ಸರಿ ಮಾಡ್ಕೊಂಡು ಬಿಡಬೇಕು ಅಂತಲ್ಲ, ಅಥವಾ ಈಗಲೇ ಸರಿ ಹೋಗಿಬಿಡ್ಲಿ ಅಂತಲೂ ದಯವಿಟ್ಟು ವಹಿಸೋದಕ್ಕೆ ಹೋಗಬೇಡಿ. ನೀವೇನಿದೆ ನಿಮ್ಮ ಮೈಂಡನ್ನ ಒಂದಷ್ಟು ಕ್ಲಾರಿಟಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಮೈಂಡಲ್ಲಿ ಈ ಸಂಬಂಧ ಏನೂ ಆಗಲ್ಲ ಅನ್ನುವಂತಹ ನಂಬಿಕೆಯನ್ನು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಈ ವಿಚಾರವಾಗಿ ನೀವು ಒಂದಷ್ಟು ಆ್ಯಕ್ಷನ್ಸ್ನ ತೊಗೊಳ್ಬೇಕಾಗತ್ತೆ. ಬಟ್ ಆದರೆ ಆ್ಯಕ್ಷನ್ಸ್ ತೊಗೊಳೋದಕ್ಕೂ ಕೂಡ ಇಲ್ಲಿ ಭಯ ಒಂದಷ್ಟು ಇದೆ ಅಂತಲೂ ನನಗಿಲ್ಲಿ ತೋರಿಸುತ್ತೆ. ಬಟ್ ಅವರ ಕಡೆಯಿಂದ ಒಂದಷ್ಟು ಮೆಸೇಜ್ ಆಗಿರ್ಬೋದು ಅಥವಾ ಫೋನ್ ಕಾಲ್ಸ್ ಆಗಿರ್ಬೋದು ನಿಮಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಎಸ್, ಇಲ್ಲಿ ಒಂದು ಮಿರರ್ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಅವ್ರಿಗೂ ಕೂಡ ಮಾತನಾಡುವಂತಹ ಹಂಬಲ ಜಾಸ್ತಿ ಇದೆ, ನಿಮಗೂ ಕೂಡ ಮಾತನಾಡಬೇಕು ಅನ್ನುವಂತಹ ಹಂಬಲ ಜಾಸ್ತಿ ಇದೆ. ಇಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿ ಬರೋದೇ ಇಲ್ವಾ ಈ ವ್ಯಕ್ತಿ ಅಂತ ಹೇಳೋದಾದರೆ ಈಗಿನ ಸಿಚುವೇಶನ್ ಸ್ವಲ್ಪ ನಿಧಾನ ಆಗಿರ್ಬೋದು, ಅಥವಾ ನಿಮಗೆ ಟೈಮ್ ಕೊಡೋದು ನಿಧಾನ ಆಗಿರ್ಬೋದು, ನಿಮ್ಮ ಜೊತೆಗೆ ಮಾತನಾಡುವಂಥದ್ದು ನಿಧಾನ ಆಗಿರ್ಬೋದು. ಸೊ ನಾನಿಲ್ಲಿ ಒಂದು ಏನು ಸಜೆಸ್ಟ್ ಮಾಡ್ತೀನಿ ಈ ರೀಡಿಂಗ್ನ ನಾನು ನೋಡೋದಾದರೆ ಅಂತ ಹೇಳಿದ್ರೆ, ಸ್ವಲ್ಪ ನೀವೇ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀವೇ ಮಾತನಾಡದೆ ಒಂದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಈ ವ್ಯಕ್ತಿಯನ್ನು ಅನ್ನೋದು ನಾನಿಲ್ಲಿ ನೋಡ್ತೀನಿ. ಈ ವ್ಯಕ್ತಿಯಿಂದ ನೀವು ಒಂದಷ್ಟು ಅವಾಯ್ಡ್ ಮಾಡಿದಾಗ, ಅಥವಾ ನೀವು ನಿಮ್ಮ ಪಾಡಿಗೆ ನೀವು ಇಂಡಿಪೆಂಡೆನ್ಸ್ ಆಗಿ ಇದ್ದಾಗ ನಿಮ್ಮ ಬೆಲೆ ತಿಳಿಯುವಂತಹ ಸಾಧ್ಯತೆ ಈ ವ್ಯಕ್ತಿಗೆ ಬಹಳಷ್ಟಿದೆ. ಹೌದು, ನೀವೀಗ ಹೇಗೆ ಸಫರ್ ಪಡ್ತಿದ್ದೀರಿ, ಆ ವ್ಯಕ್ತಿಯಲ್ಲೂ ಕೂಡ ಕೆಲವೊಂದಷ್ಟು ಗೊಂದಲಗಳಿದೆ. ಅವರು ಕೂಡ ಬಹಳಷ್ಟು ಟೆನ್ಷನ್ಸ್ ಆಗ್ತಾ ಇದ್ದಾರೆ. ಅವರ ಇಂಟ್ಯೂಷನ್ ನೋಡಿ, ನೀವು ಅವ್ರ ಜೊತೆ ಮಾತನಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನೋಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಅವ್ರು ನಿಮ್ಮನ್ನು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇಟ್ಟಿದ್ರು ಕೂಡ ಅವರ ಇಂಟ್ಯೂಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಈ ಟೈಮಲ್ಲಿ ಈ ಥರ ಮಾಡ್ತಾ ಇರ್ಬೋದೇನೋ, ಈ ಟೈಮಲ್ಲಿ ಈ ಥರ ಮಾಡ್ತಾ ಇರ್ಬೋದೇನೋ, ಆ ರೀತಿ ಒಂದಷ್ಟು ಮನಸ್ಸಿಗೆ ತಂತಾನೆ ಸಮಾಧಾನ ಮಾಡ್ಕೊಳ್ಳುವಂಥದ್ದು. ಹಾಗೆ ನಿಮ್ಮ ಜೊತೆ ಹೇಳೋಕ್ಕಾಗದಿರುವಂತಹ ಕೆಲವೊಂದಷ್ಟು ವಿಷಯಗಳನ್ನು ಹಿಡಿದಿಟ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಅವರ ನಂಬಿಕೆ ಏನಿದೆ ನಿಮ್ಮ ಮೇಲೆ ಜಾಸ್ತಿ ಇಟ್ಟಿದ್ದಾರೆ. ಬಟ್ ಆದರೆ ಮನಸ್ಸಿಗೆ ತುಂಬಾ ತಳವಳ, ಹಾಗೆ ಬಹಳಷ್ಟು ಗೊಂದಲದಲ್ಲೂ ಕೂಡ ಇವರಿದ್ದಾರೆ ಅಂತ ಹೇಳಿ ತೋರಿಸ್ತತೆ. ಬಟ್ ಔಟ್ಕಮ್ ಬಂದು ಎರಡು ಸೇಮ್ ಎನರ್ಜಿ ಆಗಿರೋದ್ರಿಂದ ನೀವಿಬ್ಬರು ಪರಸ್ಪರವಾಗಿ ಬಿಟ್ಟು ಹೋಗಲ್ಲ, ಬಿಟ್ಟು ಕೊಡೋದಿಲ್ಲ. ಅವರು ನಿಮ್ಮ ಜೊತೆ ಮಾತನಾಡಬೇಕು ಅನ್ನುವಂತಹ ಹಂಬಲದಲ್ಲಿದ್ದಾರೆ, ನೀವು ಕೂಡ ಅದೇ ಹಂಬಲದಲ್ಲಿದ್ದೀರಿ. ಸೊ ಮೂವ್ ಆನ್ ಆಗೋದು ಬೇಡ, ವೇಟ್ ಮಾಡಿ. ಅವರೇ ಆ್ಯಕ್ಷನ್ ತೊಗೊಳ್ತಾರೆ, ಅಥವಾ ನಿಮ್ಮ ಕಡೆಯಿಂದ ಒಂದು ಆ್ಯಕ್ಷನ್ ತೊಗೊಂಡಾಗ ಅವರು ಕೂಡ ಅದ್ಭುತವಾದಂತಹ ಪ್ರತಿಕ್ರಿಯೆ ಕೊಡ್ತಾರೆ. ಅಥವಾ ನೀವು ಕಾಂಟ್ಯಾಕ್ಟ್ ಮಾಡೋದು ಲೇಟ್ ಆದರೆ ಆ ವ್ಯಕ್ತಿಯಿಂದನೇ ಕೆಲವೊಂದಷ್ಟು ಮೆಸೇಜ್ ಬರುವಂತಹ ಸಾಧ್ಯತೆ, ಅಥವಾ ಮಾತನಾಡುವಂತಹ ಸಾಧ್ಯತೆ, ನಿಮ್ಮನ್ನು ಮೀಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಆ ಕಡೆಯಿಂದನೂ ಕೂಡ ತಗೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಎರಡೂ ನನಗೆ ಮಿರರ್ ಎನರ್ಜಿನೇ ನಾನು ನೋಡ್ತಾ ಇದ್ದೀನಿ, ಸೇಮ್ ಎನರ್ಜೀಸ್ನ ನಾನು ನೋಡ್ತಾ ಇದ್ದೀನಿ. ಏನು ಅಂದ್ಕೊಂಡ್ಬಿಡ್ತಾರೋ ಏನೋ, ಒಂದಷ್ಟು ಈಗೋ ಪ್ರಾಬ್ಲಮ್ಸ್ಗಳು ನಿಮ್ಮಿಬ್ಬರ ಮಧ್ಯೆನೇ ನಡೀತಾ ಇದೆ. ಓಕೆ, ಸೊ ಇಬ್ಬರಲ್ಲೂ ಕೂಡ ಕೆಲವು ಜವಾಬ್ದಾರಿಗಳಿರೋದ್ರಿಂದ, ಕೆಲವೊಂದಷ್ಟು ಕಗ್ಗಂಟಲ್ಲಿ ನೀವು ಇರೋದ್ರಿಂದ ತೀರಾ ದುಡುಕಿ ಮುಂದಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ. ಸೊ ವೇಟ್ ಮಾಡಿ. ನಿಮ್ಮಷ್ಟೇ ಅವರು ಕೂಡ ಯಾವುದೋ ಒಂದು ಸಿಚುವೇಶನ್ನು, ಅಥವಾ ಅವ್ರು ಯಾವುದೋ ಒಂದು ಮುಂದುವರಿಯೋದಕ್ಕೆ ಸ್ವಲ್ಪ ನಿಧಾನ ಆಗ್ತಾ ಇದೆ. ಬಿಟ್ಟರೆ ಅವ್ರಿಗೂ ಕೂಡ ಸೇಮ್ ನಿಮಗೆ ಹೇಗೆ ಫೀಲ್ ಆಗ್ತಾ ಇದೆ ಅದೇ ಥರ ಇದೆ. ಮೂವ್ ಆನ್ ಆಗುವಂಥ ಅವಶ್ಯಕತೆ ಇಲ್ಲ, ವೇಟ್ ಮಾಡಿ ಅನ್ನೋದು ರೀಡಿಂಗ್ ಮೂಲಕ ಬಂದಿದೆ. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಗೋಸ್ಕರ ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮಿಬ್ಬರ ನಡುವೆ ಬಹಳಷ್ಟು ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಬಹಳಷ್ಟು ಸಿಚುವೇಶನ್ಸ್ಗಳಾಗಿರ್ಬೋದು ಬರ್ತಾ ಇದೆ ಅಂತಲೇ ಹೇಳ್ಬೋದು.
ಓಕೆ, ಇಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾನೇ ಇದ್ದೀರಿ. ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಬೇರೆ ಬೇರೆ ಥರದ ಒಂದಷ್ಟು ವಿಚಾರಗಳು ನಡೀತಾನೇ ಇದೆ. ಮನಸ್ಸಿಗೆ ಗೊಂದಲ ಆಗುವಂತಹ ಮಾತುಗಳಾಗಿರಬಹುದು, ಅಥವಾ ದುಡುಕಿ ಆ ವ್ಯಕ್ತಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತಗೊಂಡಿರುವಂಥದ್ದಾಗಿರಬಹುದು. ಕೆಲವು ಡಿಫಿಕಲ್ಟ್ ಸಿಚುವೇಶನ್ ಇಬ್ಬರು ಕೂಡ ಅನುಭವಿಸ್ತಾ ಇದ್ದೀರಿ. ಸೊ ನಿಮ್ಮ ಬಗ್ಗೆ ಅವರಿಗೆ ಸರಿಯಾದ ರೀತಿ ಗೊತ್ತಿಲ್ಲದೆ ಇರುವಂತಹ ರೀತಿಯಲ್ಲಿ ಅವರು ಮಾತನಾಡುವಂಥದ್ದು, ಅಥವಾ ಅವ್ರ ಬಗ್ಗೆ ನಿಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ನೀವು ಮಾತನಾಡುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಮನಸ್ಸಿಗೆ ಬಹಳಷ್ಟು ಕಿರಿಕಿರಿ ನಡೀತಾ ಇದೆ. ಅದರಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನೀವು ನಿಮ್ಮ ಸಮಯಕ್ಕೆ ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಲಿಲ್ದಾಗ, ಅಥವಾ ಅವರ ಸಮಯಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡದಿದ್ದಾಗ ಅವ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಬಹಳಷ್ಟು ಬೇಗ ಆವರಿಸ್ಕೊಳ್ತಾ ಇದ್ದೀರಿ. ಓಕೆ, ಸ್ವಲ್ಪ ಈ ಸಂಬಂಧದಲ್ಲಿ ಏನಿದೆಯಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರಿ. ಇಬ್ಬರೂ ಕೂಡ ಈಗ ಮಾತನಾಡಿದ ಕೂಡಲೇ ಬಹಳಷ್ಟು ಕಿರಿಕಿರಿ ನಡೆಯುವಂತಹ ಸಾಧ್ಯತೆಗಳಿದೆ, ಕಿರಿಕಿರಿ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಇಬ್ಬರು ಕೂಡ ತಾಳ್ಮೆಯಿಂದ ಇರಬೇಕಾಗತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಸೊ ಅಗೇನ್ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಒಂದಷ್ಟು ಪರ್ಸ್ನಲಿ ಯಾವುದೊಂದು ಸಂಭ್ರಮದ ವಾತಾವರಣದಲ್ಲಿದ್ದಾರೆ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂದರೆ, ಇಲ್ಲಿ ನೀವು ಮಾಡಿದಂತಹ ಕಿರಿಕಿರಿಗಳನ್ನು ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು ಅಥವಾ ದೂರ ಹೋಗಿರ್ಬೋದು. ಬಟ್ ಪರ್ಸ್ನಲಾಗಿ ಇವರು ಯಾವುದೋ ಒಂದು ಸಂಭ್ರಮದಲ್ಲಿ ಇದ್ದಾರೆ. ಹಾಗೆ ಮನೆಯ ವಿಚಾರದಲ್ಲಿ ಒಂದಷ್ಟು ಯಾವುದೋ ಒಂದು ಫಂಕ್ಷನ್ಸ್ ಅಟೆಂಡ್ ಮಾಡುವಂಥದ್ದು, ಅಥವಾ ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಬಹಳಷ್ಟು ಸಂತೋಷದ ವಾತಾವರಣಗಳನ್ನು ಫೇಸ್ ಮಾಡ್ತಾ ಇರುವಂಥದ್ದು, ಈ ರೀತಿ ಎಲ್ಲ ಇವ್ರಿಗಿದೆ. ಬಹಳಷ್ಟು ಸಂತೋಷದ ಮೂಮೆಂಟ್ ಇವರೇನಿದೆ ಅಲ್ಲ ಅದನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಇದ್ರ ಜೊತೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ನಿಮ್ಮ ರೀತಿ ಅಲ್ಲ. ಅವರು ಏನು ನೀವು ಇದೇ ವಿಚಾರವಾಗಿ ಇಡೀ ದಿನ ಕೊರಗ್ತಾ ಇದ್ದೀರಿ, ಅಳ್ತಾ ಇದ್ದೀರಿ, ಅವ್ರು ಆ ರೀತಿ ಅಲ್ಲ. ಅವರು ದಿನಚರಿನ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ಕೊಳ್ತಾರೆ. ಸರಿಯಾದ ಟೈಮ್ಗೆ ಊಟ ಮಾಡ್ತಿದ್ದಾರೆ, ಸರಿಯಾದ ಟೈಮ್ ನಿದ್ದೆ ಮಾಡ್ತಿದ್ದಾರೆ, ಕೆಲಸದ ವಿಚಾರದಲ್ಲಿ ಅವ್ರು ಹೇಗೆ ಹೋಗಬೇಕು ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಆದರೆ ನೀವಿಲ್ಲಿ ಏನು ಮಾಡ್ತಾ ಇದ್ದೀರಿ ಅಂದರೆ, ಭಾಳಷ್ಟು ಗೊಂದಲವಾಗಿ ಅದೇ ವ್ಯಕ್ತಿಯ ವಿಚಾರವಾಗಿ ಯೋಚನೆ ಮಾಡುವಂಥದ್ದು. ನಿಮ್ಮ ಸುತ್ತಲೂ ಕೂಡ ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋದರೆ ಎಷ್ಟೊಂದು ದಾರಿಗಳಿವೆ, ಅದನ್ನ ತಲೆಯಿಂದ ತೆಗೆದು ಹಾಕಿದಿರಿ. ಬರೀ 24 ಗಂಟೆ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಚಿಂತೆಗಳನ್ನು ಮಾಡುವಂಥದ್ದು, ನೆನಪುಗಳನ್ನು ಮಾಡ್ಕೊಳ್ಳುವಂಥದ್ದು. ಅಲ್ಲಿ ಭಗವಂತ ನಿಮಗೋಸ್ಕರನೇ ಬಹಳಷ್ಟು ಆಪರ್ಚುನಿಟೀಸ್ಗಳನ್ನ ಇಟ್ಟಿದ್ದಾನೆ. ಅದಕ್ಕಿಂತ ಈ ವ್ಯಕ್ತಿಯೊಟ್ಟಿಗೆ ನಡೆದಂತಹ ಟೈಮು, ಹಾಗೆ ಈ ವ್ಯಕ್ತಿಯ ಒಟ್ಟಿಗೆ ನಡೆದಂತಹ ಸನ್ನಿವೇಶಗಳನ್ನು ನೀವು ಮೆಲುಕು ಹಾಕುವಂಥದ್ದು, ಅದೇ ವಿಚಾರವಾಗಿ ಕಣ್ಣೀರು ಹಾಕುವಂಥದ್ದು, ಮನಸ್ಸಿಗೆ ಸಮಾಧಾನ ಇಲ್ದಿರುವಂತಹ ರೀತಿಯಲ್ಲಿ ನಿಮ್ಮ ಸುತ್ತ ವಿಶ್ವಾಸ ಕೊಡುವಂಥವರು ಅಥವಾ ವಿಶ್ವಾಸ ಇರುವಂತಹ ಜನಗಳಿದ್ರೂ ಕೂಡ ಅಂಥ ವಿಚಾರಕ್ಕೆ ಗಮನ ಹರಿಸ್ದಲೇ ಇಲ್ಲಿ ಯಾವುದೋ ಈ ವ್ಯಕ್ತಿ ವಿಚಾರವಾಗಿ ನೀವು ಒಂದು ರೀತಿ ಮಾನಸಿಕವಾಗಿ ಕುಗ್ಗಿರುವಂತಹ ರೀತಿಯಲ್ಲಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ನೋಡಿ, ನಾವು ಸಡನ್ನಾಗಿ ಕೆಲವು ವ್ಯಕ್ತಿಗಳನ್ನು ಬಹಳಷ್ಟು ಬೇಗ ಅಟ್ಯಾಚ್ಮೆಂಟ್ ಆಗಿಬಿಡ್ತೀವಿ. ಇದೆಲ್ಲ ರಾಹುವಿನ ಎನರ್ಜೀಸ್. ಎಸ್, ಅದೇ ವ್ಯಕ್ತಿ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ಬಂದು ನೋಡಿದಾಗ, ನಾವು ಅವ್ರನ್ನ ನೋಡಿದಾಗ ಆಬ್ವಿಯಸ್ಲಿ ನಮಗೆ ಅವ್ರನ್ನ ನೋಡಿದಾಗ ಅನ್ಸುತ್ತೆ. ಸೊ ಈಗ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವನ್ನು ತಗೊಂಡು ನಿಮ್ಮ ಲೈಫ್ ಆಗಿರ್ಬೋದು ಅಥವಾ ನಿಮ್ಮ ಟೈಮ್ಗಳನ್ನಾಗಿರ್ಬೋದು ಬಹಳಷ್ಟು ಕುಗ್ಗುತ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮಗೆ ನೀವೇ ಮಾನಸಿಕವಾಗಿ ಪದೇ ಪದೇ ಆ ಯೋಚನೆಗಳನ್ನು ರಿವೈಂಡ್ ಮಾಡಿಕೊಂಡು ಅವರು ಬಹಳಷ್ಟು ಖುಷಿಯಲ್ಲಿ ಇದ್ದಾರೆ. ಅವ್ರ ಖುಷಿ ಇರುವಂಥದ್ದು ಕೂಡ ಬೇರೆಯವ್ರೊಟ್ಟಿಗೆ ಕೇಳ್ಕೊಳ್ಳುವಂಥದ್ದು, ಅಥವಾ ಅವ್ರ ಡೈಲಿ ಲೈಫಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಎಲ್ಲನೂ ಕೂಡ ಅದನ್ನು ಕೇಳ್ಕೊಳ್ತೀರಿ, ಅಥವಾ ಯಾವುದೋ ಒಂದು ಮೆಸೇಜ್ ಅವ್ರ ಕಡೆಯಿಂದ ಬರುವಂಥದ್ದು ಪಾಸ್ ಮಾಡ್ತಾ ಇದ್ದಾರೆ ನಿಮ್ಮ ಮತ್ತು ಆ ವ್ಯಕ್ತಿಗಳ ನಡುವೆ. ಅದನ್ನು ಕೇಳಿ ಕೂಡ ಇನ್ನೂ ನಿಮ್ಮ ಮನಸ್ಸಿಗೆ ನೋವು ಪಡ್ಕೊಳ್ತಿದ್ರು ಹೊರತು ಸಮಾಧಾನ ಸಿಗ್ತಾ ಇಲ್ಲ. ಸಮಾಧಾನ ಸಿಗುತ್ತೇನೋ ಅನ್ನುವಂತಹ ವಿಚಾರಕ್ಕೋಸ್ಕರ ಆ ವ್ಯಕ್ತಿ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಬ್ಲಾಕ್ ತೆಗಿಲ್ವಾ, ಇದೆಲ್ಲ ವಿಚಾರನೂ ಬೇರೆಯವರಿಂದ ಕೇಳ್ಕೊಳ್ತಿದ್ರು ಹೊರತು ಆದರೂ ಕೂಡ ತಳವಳ ನಿಲ್ತಿಲ್ಲ. ಬಟ್ ಆದರೆ ಆ ವ್ಯಕ್ತಿ ನೋಡಿ ಆರಾಮಾಗಿ ಓಡಾಡಿಕೊಂಡು ಆರಾಮಾಗಿ ಅವ್ರ ಲೈಫಿಂದು ಅವ್ರ ಫ್ಯೂಚರಿನ ಬಗ್ಗೆ ಆರಾಮಾಗಿ ಇದ್ದಾರೆ. ಅವರು ನಿಮಗೆ ನೀವೇ ಮಾಡ್ಕೊಳ್ತಿರುವಂಥ ನೋವಿದು ಅಂತ ಹೇಳಿ ಇಲ್ಲಿ ನೋಡಿ. ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಮುಂದೆ ಒಂದು ಹೆಜ್ಜೆ ಇಡಬೇಕು ಹೊರತು, ನೀವು ಯಾವುದೇ ಪ್ರಾಬ್ಲಮ್ಸ್ ಬಂದ್ರೂ ಕೂಡ ನಾನು ಫೇಸ್ ಮಾಡ್ತೀನಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮಲ್ಲಿ ಛಲ ಇದೆ. ಬಟ್ ಆದರೆ ಆ ವ್ಯಕ್ತಿ ಯಾವುದೇ ಥರ ಆ್ಯಕ್ಷನ್ಸ್ಗಳನ್ನ ತೊಗೊಂಡಿಲ್ಲ. ಆ ವ್ಯಕ್ತಿ ಆ ಫ್ಯಾಮಿಲಿ ಸಪೋರ್ಟ್ಗಾಗಿರ್ಬೋದು, ಅಥವಾ ಆ ವ್ಯಕ್ತಿ ಫ್ಯಾಮಿಲಿ ಒಟ್ಟಿಗೆ ಅಥವಾ ಕೆಲಸದ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಆ ರೀತಿ ಮಜವಾಗಿದ್ದಾರೆ. ಇಲ್ಲಿ ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ದೀರಿ. ಬಟ್ ಆದರೆ ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಒಂದಷ್ಟು
ಸೈಲೆಂಟ್ ಆಗೋಗಿದ್ದಾರೆ. ಈ ವಿಚಾರವಾಗಿ ಹೇಗಾಗಿದ್ದಾರೆ ಅಂದರೆ ಒಂದು ರೀತಿ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ. ಇದು ಬೇಡ, ಇದರ ಏನು ಮಾಡಬೇಕು, ಮುಂದೆ ಹೋಗಬೇಕಾ ಬೇಡವಾ ಬೇಕಾ, ಈ ಒಂದಷ್ಟು ಗೊಂದಲದಲ್ಲಿ ಪಾಸ್ ರೀತಿ ಇದ್ದಾರೆ ಇವರು ಅಂತೇಳಿ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ. ಈ ಬೇರೆ ವಿಚಾರದಲ್ಲೆಲ್ಲ ಅವರು ಓಡಾಡಬಹುದು, ಏನೇ ಮಾಡಬಹುದು, ಬಟ್ ಆದರೆ ಈ ವಿಚಾರ ಬರ್ತಾ ಇದ್ದ ಹಾಗೆ ನಾನು ಏನು ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಕೂತ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ವಿಚಾರವಾಗಿ ಫೀಲಿಂಗ್ಸ್ ಇರ್ಬೋದು, ಏನೇ ಇರಬಹುದು, ನೀವು ಮಾತನಾಡಿದಂತಹ ಮಾತುಗಳಲ್ಲಿ ಕಿರಿಕಿರಿ ಜಗಳಗಳು ಎಲ್ಲನೂ ಇರಬಹುದು. ಅದನ್ನು ಎಲ್ಲನೂ ಕೂಡ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಕ್ಯಾರಿ ಮಾಡ್ತಾ ಇದ್ದಾರೆ ಈಗಲೂ ಕೂಡ. ಬೇಡ, ಇದಕ್ಕಿಂತ ಬೆಟರ್ ಲೈಫ್ ಇರಬಹುದು, ಅಥವಾ ಬೇರೆ ವಿಚಾರದಲ್ಲಿ ಎಂಜಾಯ್ ಮಾಡುವಂಥದ್ದು, ನಿಮ್ಮ ನೆನಪು ಬಂದಾಗ ಬೇರೆ ವಿಚಾರಕ್ಕೆ ಹೋಗುವಂಥದ್ದು, ಈ ರೀತಿ ಆಗ್ತಾ ಇದ್ದಾರೆ. ಬಟ್ ಈ ಸಂಬಂಧದಲ್ಲಿ ಮೂವ್ ಆನ್ ಆಗಬೇಕಾ ಬೇಡವಾ ಅಂತ ನಾನು ಇಲ್ಲಿ ನೋಡೋದಕ್ಕೆ ಹೋದರೆ ಸ್ಟ್ರಕ್ ಎನರ್ಜಿ. ಅವ್ರು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನಾನು ಇಲ್ಲಿ ಇಷ್ಟು ಕಾರ್ಡ್ಸ್ನಲ್ಲಿ ನೋಡುವಂತಹ ರೀತಿಯಲ್ಲಿ ನಾನು ಹೇಳೋದಾದರೆ, ದಯವಿಟ್ಟು ನಿಮಗೂ ಕೂಡ ಒಂದು ಲೈಫ್ ಇದೆ, ನಿಮ್ಮ ಸುತ್ತನೂ ಕೂಡ ಒಂದು ಲೈಫ್ ಇದೆ. ಆ ವಿಚಾರವಾಗೂ ಕೂಡ ಗಮನ ಹರಿಸಬೇಕಾಗತ್ತೆ. ನಿಮ್ಮ ದಿನಚರಿಗಳನ್ನು ನೀವು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಊಟದ ಪದ್ಧತಿ ಆಗಿರಬಹುದು, ಪೂಜೆ ಪುನಸ್ಕಾರಗಳಾಗಿರಬಹುದು, ಯೂನಿಫಾರ್ಮ್ಡ್ ಆಗಿ ಇದ್ದಾಗ ಈ ರೀತಿ ಏನಿದೆ ಸಂಬಂಧಗಳು ಹಾಳಾಗುವಂಥದ್ದು ಅದು ಯಾವುದೂ ಆಗಲ್ಲ. ನಿಮ್ಮ ಹಾರ್ಟ್ ಚಕ್ರನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಾಕಿಲ್ಲ ನಾನಿವತ್ತು, ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಹಾಕೊಳ್ಳೋದ್ರಿಂದ ಹಾರ್ಟ್ ಚಕ್ರ ಬ್ಲಾಕೇಜ್ ಏನೇ ಇದ್ರೂ ಓಪನ್ ಆಗುತ್ತೆ. ನಿಮ್ಮ ಸಂಬಂಧಗಳಲ್ಲಿ ಆಗಿರ್ಬೋದು, ನಿಮ್ಮ ಪ್ರೇಮದಲ್ಲಿ ಆಗಿರಬಹುದು, ಗಂಡ ಹೆಂಡತಿ ನಡುವೆ ಆಗಿರಬಹುದು, ರೋಸ್ ಕ್ವಾರ್ಟ್ಸ್ ಹಾಕೊಳ್ಳೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಸಂಬಂಧಗಳ ಕಿರಿಕಿರಿ ಬರುವಂಥದ್ದು ಸ್ಟಾಪ್ ಆಗುತ್ತೆ. ಓಕೆ, ಸ್ವಲ್ಪ ನೀವು ದಿನಚರಿಗಳನ್ನು ಬದಲಾಯಿಸ್ಕೊಳ್ಳಿ, ಪೂಜೆ ಪುನಸ್ಕಾರಗಳ ಕಡೆ ಗಮನ ಹರಿಸಿ, ಡೈಲಿ ರೊಟೀನ್ನ ಬದಲಾಯಿಸಿ. ಅವರಿನ್ನೆಲ್ಲೋ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ, ಇಲ್ಲಿ ನೀವು ಕೊರಗಿ ಹಾಳಾಗ್ತಿದ್ದೀರಿ. ಅವ್ರ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳುವಂಥದ್ದು, ಚಿಂತೆ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾನಸಿಕವಾಗಿ ಕುಗ್ಗೋದಕ್ಕಿಂತ ನಿಮ್ಮ ಡೈಲಿ ರೊಟೀನ್ ಚೇಂಜ್ ಮಾಡಿ. ಅವ್ರು ಮೂವ್ ಆನ್ ಆಗಿದ್ದಾರಾ ಅಂತ ಹೇಳಿದ್ರೆ ಅವರು ಈ ವಿಚಾರವಾಗಿ ಮೂವ್ ಆನೂ ಆಗಿಲ್ಲ, ಅಥವಾ ಬರಬೇಕು ಅನ್ನುವಂಥ ಮನಸ್ಥಿತಿಯಲ್ಲೂ ಇಲ್ಲ. ಅದಕ್ಕೋಸ್ಕರ ನೀವ್ಯಾಕೆ ವೇಟ್ ಮಾಡ್ತೀರಿ? ನೀವು ನಿಮ್ಮ ಎನರ್ಜಿಯನ್ನು ಯಾವ ರೀತಿ ಸರಿ ಮಾಡ್ಕೊಳ್ತೀರೋ, ಯಾವ ರೀತಿ ನೀವು ಯೂನಿವರ್ಸಿಗೆ ಥ್ಯಾಂಕ್ಫುಲ್ ಆಗಿರ್ತೀರೋ, ನನ್ನ ಲೈಫಲ್ಲಿ ಏನೇ ಆಗ್ತಿದ್ರು ಕೂಡ ಅದು ನೀನೇನೋ ಸರಿ ಮಾಡ್ತಾ ಇದೀಯ ಅನ್ನುವಂಥ ರೀತಿಯಲ್ಲಿ ಮನಸ್ಸು ಬಿಚ್ಚಿ ಇರ್ತೀರೋ, ಆಗ ನೀವು ಅಂದ್ಕೊಂಡ ರೀತಿಯಲ್ಲಿ ನಡೆಯುತ್ತೆ. ಸೊ ಪಾಸ್ ಆಗಿರೋದ್ರಿಂದ ಈಗಲೇ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು, ಅಫರ್ಮೇಷನ್ಸ್ ಮಾಡ್ಬೋದು, ಬಂದೇ ಬರ್ತಾಳೆ ಅನ್ನುವಂತಹ ಹೋಪ್ಗಳನ್ನು ನೀವು ಇಟ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ. ಹಾಗೆ ಈ ವಿಡಿಯೋ ಯಾರೆಲ್ಲ ಈ ರೀತಿ ಸಫರ್ ಪಡ್ತಿದ್ದಾರೆ ಅಂಥವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.